Hi students, welcome to Patakal English Academy and Banashankari English Academy. 2026 ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಂತ ತಿಳ್ಕೊಂಡು ಒಂದೆರಡು ದಿವಸದಿಂದ ಕ್ವಶನ್ ಬ್ಯಾಂಕನ್ನು ಬಿಟ್ಟಾರ ಪಿ ಯು ಬೋರ್ಡ್ನವರು. ಲಾಸ್ಟ್ ಇಯರ್ ಏನು 2024-25 ಬಿಟ್ಟಿದ್ರಲ್ಲ ಅದರದ್ದು ರಿವೈಸ್ಡ್ ಎಡಿಷನ್ ಇದು ವಿತ್ ಇಂಪ್ರೂವ್ಮೆಂಟ್ಸ್. ಆ ಕ್ವಶನ್ ಬ್ಯಾಂಕ್ನಲ್ಲಿ ಬರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಇವಾಗ ಇದು 10th ಯೂನಿಟ್. ಈಗಾಗಲೇ 9 ಯೂನಿಟ್ಸ್ಗಳನ್ನ 2 ದಿವಸದಲ್ಲಿ ಕಂಪ್ಲೀಟ್ ಮಾಡೇನೆ. ಇದು 10th ಯೂನಿಟ್. ಓಕೆ ಫ್ರೆಂಡ್ಸ್, ಬರ್ರಿ ಏನು ಕ್ವಶನ್ಸ್ ಅದಾವ, ಏನು ಆನ್ಸರ್ ಐತಿ ನೋಡೋಣ. ಕ್ವಶನ್ ನಂಬರ್ 1, ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ with respect to the poem Heaven If You Are Not Here on Earth by Kuempu. ನೋಡೋಣ ಬರ್ರಿ. ಕರೆಕ್ಟ್ ಅಂತಾರ ಅಂದರೆ 4 ಸ್ಟೇಟ್ಮೆಂಟ್ಸ್ ಆರ್ ದೇರ್. 1 ಈಸ್ ಕರೆಕ್ಟ್, ದ ರಿಮೈನಿಂಗ್ 3 ಆರ್ ಇನ್ಕರೆಕ್ಟ್. ವಿ ಹ್ಯಾವ್ ಟು ಫೈಂಡ್ ದ ಕರೆಕ್ಟ್ ಒನ್. ಹೆವನ್ ಈಸ್ ಹಿಯರ್ ಆನ್ ದ ಅರ್ತ್ ಓನ್ಲಿ. ದಿಸ್ ಈಸ್ ಕರೆಕ್ಟ್. ಗಾಡ್ಸ್ ಆರ್ ಇನ್ ಹೆವನ್ ಓನ್ಲಿ. ನೋ. Heavenly nymphs are in heaven only. Now, poet cannot create heaven on earth. Poet can create. Okay. The true statement is this one. The remaining ones are not true ones. Okay. Yes. Next. Which of the second one? Which of the following does not make this earth heaven? Andre Kuempu avaru some features of the earth that can make the earth heaven ಅನ್ನುವಂಥದ್ದು ಒಂದಿಷ್ಟು ಹೇಳ್ತಾರೆ. ರಾಲಿಂಗ್ ಸರ್ಫ್, ವರ್ಡೆಂಟ್ ಗಾರ್ಡನ್ನು, ಹಾರ್ವೆಸ್ಟ್, ಮೂನ್ಲೈಟ್, ಇವನ್ನೆಲ್ಲ ಹೇಳ್ಕೊತ ಹೋಗ್ತಾರೆ. ಈ ಲಿಸ್ಟ್ಗಳು ಕೊಟ್ಟು ಒಂದನ್ನು ಯಾವುದೋ ಬೇರೆದು ಕೊಡ್ತಾರೆ ಇವರು. ಅದು ಯಾವುದು ಅಂತ ನಾವು ಹೇಳಬೇಕು. ರೋರಿಂಗ್ ಸ್ಟ್ರೀಮ್, ಎಸ್, ಇಟ್ ಮೇಕ್ಸ್ ದ ಅರ್ತ್ ಹೆವನ್. ರಾಲಿಂಗ್ ಸರ್ಫ್, ಇಟ್ ಮೇಕ್ಸ್ ದ ಅರ್ತ್. ಹೆವನ್ಲಿ ನಿಮ್ಸ್, ನೋ, ಇಟ್ ಡಸ್ ನಾಟ್ ಮೇಕ್ ದ ಅರ್ತ್ ಹೆವನ್. ಹೆವನ್ಲಿ ನಿಮ್ಸ್ ಆರ್ ನಾಟ್ ದೇರ್. ಇಲ್ಲ ರೀ. ಹೆವನ್ಲಿ ನಿಮ್ಸ್, ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಹೆವನ್ಲಿ ನಿಮ್ಸ್ ಅಂತಾರೆ. ಏನ್ರಿ, ಅರ್ಥನ್ನು ಹೆವನನ್ನಾಗಿ ಮಾಡ್ತಕ್ಕಂಥದ್ದು ರೋರಿಂಗ್ ಸ್ಟ್ರೀಮು, ರಾಲಿಂಗ್ ಸರ್ಫು, ಟೆಂಡರ್ ಸನ್ಶೈನ್ ಆನ್ ವರ್ಡೆಂಟ್ ಗಾರ್ಡನ್ನು ಅಂತ ಇದೆ. ಹೆವನ್ಲಿ ನಿಮ್ಸ್ ಅಂತಿಲ್ಲ. ಆದ್ದರಿಂದ ದಿಸ್ ಥಿಂಗ್ ಈಸ್ ರೈಟ್ ಆಪ್ಷನ್ ಸಿ. Third question. The poet creates heaven on earth by, ಇಲ್ಲೇ ಗೊತ್ತಲ್ಲ, poet creates heaven on earth by imbibing and filling the nectar of this song of the nectar ಅಂತ ಬರ್ತಲ್ರಿ. ಇದು ಕರೆಕ್ಟ್ ಅದ. ಎಸ್, ಅಂದರೆ ಭೂ ಸೌಂದರ್ಯವನ್ನು ನೋಡ್ತಾ ಕವಿ ಏನು ಮಾಡ್ತಾನೆ, ಇಂಬೈಬ್ ಮಾಡ್ತಾನೆ, ಹೀರ್ಕೊಂತಾನೆ. ಆ್ಯಂಡ್ ಭೂವಿ ಸೌಂದರ್ಯವನ್ನು ಹೀರಿಕೊಂಡ ನಂತರ ಅದನ್ನು ಪೆನ್ನಿನ ಮುಖಾಂತರ ಪೇಪರ್ನಲ್ಲಿ ಸ್ಪಿಲ್ಲಿಂಗ್ ಮಾಡಿ ಕವನ ಬರೀತಾನ. ಕವನ ಬರೀದ್ರ ಮುಖಾಂತರ ಹಿ ಕ್ಯಾನ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ ತಿಳ್ಕೊಂಡು ಮೀನಿಂಗ್ ಅದರದ್ದು. 4th ಕ್ವಶನ್. ಅಕಾರ್ಡಿಂಗ್ ಟು ಕುವೆಂಪು, ಡ್ಯಾಶ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಇಲ್ಲೇ ಐತಲ್ಲಿದ್ದಾರೆ. ಎ ಪೋಯಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಇಲ್ಲೇ ಐತೆ ನೋಡ್ರಿ. ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಲಾಸ್ಟ್ ಇದು ಸೆಕೆಂಡ್ ಮಾರ್ಕ್, 2 ಮಾರ್ಕ್ ಕ್ವಶನ್ಸ್ ಸ್ಟಾರ್ಟ್ ಆಗ್ತವೆ. ಲಾಸ್ಟ್ ಕ್ವಶನ್ ಇದು. ದ ಟೆಂಡರ್ ಸನ್ಶೈನ್ ಫಾಲ್ಸ್ ಆನ್ ವರ್ಡೆಂಟ್ ಗಾರ್ಡನ್. ರಾಲಿಂಗ್ ಸರ್ಫು, ರಶಿಂಗ್ ಸ್ಟ್ರೀಮು, ವರ್ಡೆಂಟ್ ಗಾರ್ಡನ್ಸ್ ಬುಕ್ನಾಗೆಲ್ಲ ಬಂದದ. ಟೆಕ್ಸ್ಟ್ ಬುಕ್ ಪೋಯಮ್ ಓದಿದ್ರೆ ಗೊತ್ತಾಗ್ತದೆ. ನಾವು ಏನು ಹೇಳಿಕ್ ಬರೋದಲ್ರಿ. ನಾವು ಇದು ಏನಾರ ಹೇಳ್ಬೋದ್ರಿ. ಸನ್ಶೈನ್ ಫಾಲ್ಸ್ ಆನ್ ಟ್ರೀಸ್, ಸನ್ಶೈನ್ ಫಾಲ್ಸ್ ಆನ್ ಕ್ರೀಪರ್ಸ್, ಆನ್ ದ ಹಿಲ್ಸ್, ಆನ್ ದ ಮೌಂಟೇನ್ಸ್, ಅವೆಲ್ಲ ಬರಲ್ಲ. ವಾಟ್ ಈಸ್ ಎಕ್ಸಾಕ್ಟ್ಲಿ ಸೆಡ್ ಬೈ ದ ರೈಟರ್ ಈಸ್ ಟು ಬಿ ರಿಟನ್. ಓಕೆ, ಟೆಂಡರ್ ಸನ್ಶೈನ್ಸ್ ಫಾಲ್ಸ್ ಆನ್ ದ ವರ್ಡೆಂಟ್ ಗಾರ್ಡನ್ ಅಂತದ ಪೋಯಮ್ದಲ್ಲಿ ಅದನ್ನೇ ಬರಿಬೇಕಾಗ್ತದೆ. ಅದು ರೈಟ್ ಆಪ್ಷನ್ ಆಗ್ತದೆ. ಓಕೆ, ಎಸ್, ವೆಯ್ಟ್ ಮಾಡಿಕೊಡ್ರಿ. ಭಾಳ ವೆಯ್ಟ್ ಮಾಡಬೇಡ್ರಿ, ಸ್ವಲ್ಪ ವೆಯ್ಟ್ ಮಾಡಿರಿ. ನೆಕ್ಸ್ಟ್ ಯೂನಿಟಿನ 1 ಮಾರ್ಕ್ ಕ್ವಶನ್ಸ್ಗಳು ಬರ್ತವೆ. ಆ ಕಡೆ ಸ್ವಲ್ಪ ನೋಡ್ಕೊಡ್ರಿ. ಇನ್ನೊಂದು ಚಾನಲ್ ಅದಲ್ಲ ನಂದು. ಇದು ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಆಗಿದ್ದರೆ ಇನ್ನೊಂದು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಅಂತದ. 2 ಚಾನಲ್ಸ್ಗಳದವ. ಅಲ್ಲೊಂದು ಇಲ್ಲೊಂದು ಅಪ್ಲೋಡ್ ಮಾಡ್ತಾ ಇದ್ದೇನೆ. 2 ಚಾನಲ್ಗಳನ್ನ ನೋಡ್ಕೊಡ್ರಿ. ಅಷ್ಟು ಟಾಪಿಕ್ಸ್ ಕವರ್ ಆಗ್ತವೆ. ಥ್ಯಾಂಕ್ ಯು.